ನಿರ್ಲಕ್ಷ್ಯ ತೋರಿದ್ದ ಬಿಡಿಎ ಕಿವಿ ಹಿಂಡಿದ ರೇರಾ ಪ್ರಾಧಿಕಾರ. ಹಿರಿಯ ನಾಗರಿಕರ ನಿವೇಶನ ಹಸ್ತಾಂತರ ವಿಳಂಬ. 7 ವರ್ಷವಾದರೂ ಸೈಟ್ ನೀಡದಿದ್ದ ಬಿಡಿಎ ಮಾಡಿದ ತಪ್ಪಿಗೆ ಬೆಲೆ ತೆತ್ತ ಬಿಡಿಎ ಪ್ರಾಧಿಕಾರ. ಗ್ರಾಹಕರಿಗೆ ನೀಡಿದ್ದ ಭರವಸೆ ಈಡೇರಿಸುವಲ್ಲಿ ವಿಫಲ. ಬಡ್ಡಿ ಸಮೇತ ಬರೋಬ್ಬರಿ 12.43 ಲಕ್ಷ ರೂಪಾಯಿ ದಂಡ ಪಾವತಿಗೆ ಖಡಕ್ ಸೂಚನೆ ನೀಡಿದ ರೇರಾ. 60 ದಿನದಲ್ಲಿ ದಂಡ ಕಟ್ಟುವಂತೆ ರಾಕೇಶ್ ಸಿಂಗ್ ಆದೇಶ. ಬೆಂಗಳೂರಿನ ಹಿರಿಯ ನಾಗರಿಕರೊಬ್ಬರಿಗೆ ಸೈಟ್ ನೀಡುವಲ್ಲಿ ವಿಳಂಬ ಧೋರಣೆಯನ್ನು ಅನುಸರಿಸಿದ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದರೆ ಬಿಡಿಎಗೆ ಬರೋಬ್ಬರಿ 12.43 ಲಕ್ಷ ರೂಪಾಯಿ ದಂಡ ವಿಧಿಸುವ ಮೂಲಕ ಕರ್ನಾಟಕ ರಿಯಲ್ ಎಸ್ಟೇಟ್ ನಿಯಂತ್ರಣ ಪ್ರಾಧಿಕಾರ ರೇರಾ ಬಿಸಿ ಮುಟ್ಟಿಸಿದೆ. ನಗರದ ಅರ್ಕಾವತಿ ಬಡಾವಣೆ ಯೋಜನೆಯನ್ನು ರೇರಾ ಕಾಯ್ದೆಯ ಅಡಿಯಲ್ಲಿ 2023 ನವೆಂಬರ್ ತಿಂಗಳಿನಲ್ಲಿ ನೋಂದಣಿ ಮಾಡಿಸಲು ತಿಳಿಸಿದ್ದರೂ ಬಿಡಿಎ ಅದನ್ನು ನೋಂದಣಿ ಮಾಡಿಸಿರಲಿಲ್ಲ. ಹೀಗಾಗಿ ಈ ಕೂಡಲೇ ರಿಜಿಸ್ಟರ್ ಮಾಡಬೇಕೆಂದು ಪ್ರಾಧಿಕಾರಕ್ಕೆ ನಿರ್ದೇಶಿಸಿದೆ. ರಿಯಲ್ ಎಸ್ಟೇಟ್ ನಿಯಂತ್ರಣ ಪ್ರಾಧಿಕಾರದ ಸೆಕ್ಷನ್ 31 ಅಡಿಯಲ್ಲಿ ಬಿಡಿಎ ಆಯುಕ್ತರ ವಿರುದ್ಧ ವಿದ್ಯಾರಣ್ಯಪುರದ ನಿವಾಸಿ ಹಾಗೂ ನಿವೃತ್ತ ಲೆಕ್ಕ ಪರಿಶೋಧಕ ಸುತಂತಿ ರಾಜ್ ಅವರು ಪ್ರಾಧಿಕಾರಕ್ಕೆ ದೂರು ನೀಡಿದ್ದರು. 2006ರಲ್ಲಿ ಸುತಂತಿ ರಾಜ್ ಬೆಂಗಳೂರು ಪೂರ್ವದ ಅರ್ಕಾವತಿ ಬಡಾವಣೆಯ ಅಮಾನಿಯ ಭೈರತಿ ಖಾನೆಯ ಬಳಿಯ 18ನೇ ಬ್ಲಾಕ್ನಲ್ಲಿನ 60/40 ನಿವೇಶನವನ್ನು 7,50,100 ರೂಪಾಯಿಗೆ ಕೊಂಡುಕೊಂಡಿದ್ದರು. ಅಲ್ಲದೆ ಸದರಿ ನಿವೇಶನ 358ಕ್ಕೆ ಸಂಬಂಧಪಟ್ಟ ಕ್ರಯಪತ್ರವನ್ನು 2017ರ ಜನವರಿ 2ರಂದು ರಿಜಿಸ್ಟರ್ ಮಾಡಿಸಲಾಗಿತ್ತು. ಇನ್ನು ನಿವೇಶನ ಕೊಳ್ಳುವ ಎಲ್ಲ ಪ್ರಕ್ರಿಯೆಗಳು ಪೂರ್ಣವಾಗಿದ್ದರೂ ಸಹ ಬಿಡಿಎ ಅರ್ಕಾವತಿ ಬಡಾವಣೆಯನ್ನು ಅಭಿವೃದ್ಧಿ ಮಾಡಲು ನಿರ್ಲಕ್ಷ್ಯ ತೋರುತ್ತಿದೆ ಎಂದು ಸುತಂತಿ ರಾಜ್ ತಮ್ಮ ದೂರಿನಲ್ಲಿ ಉಲ್ಲೇಖಿಸಿದ್ದರು. ಅಲ್ಲದೆ ಬಿಡಿಎ ಮಾಡಿರುವ ವಿಳಂಬಕ್ಕೆ ಬಡ್ಡಿ ಸಮೇತ 12,43,792 ರೂಪಾಯಿಗಳನ್ನು ಕೊಡಬೇಕೆಂದು ದೂರುದಾರ ಬಿಡಿಎಗೆ ಬೇಡಿಕೆಯನ್ನ ಇಟ್ಟಿದ್ದರು. ಅಲ್ಲದೆ ಈ ಕುರಿತು ವಿವರಗಳನ್ನು ರೇರಾಗೆ ಅವರು ಸಲ್ಲಿಸಿದ್ದರು. ಆದರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರೇರಾ ಅನೇಕ ಬಾರಿ ಬಿಡಿಎಗೆ ನೋಟಿಸ್ ಜಾರಿ ಮಾಡಿತ್ತು. ಆದರೆ ಇದಕ್ಕೆ ಬಿಡಿಎ ಯಾವುದೇ ಸೊಪ್ಪು ಹಾಕಿರಲಿಲ್ಲ. ಅಲ್ಲದೆ ಈ ಪ್ರಕರಣದಲ್ಲಿ 11 ಸಲ ನಡೆದ ವಿಚಾರಣೆಗೂ ಬಿಡಿಎ ಆಯುಕ್ತರು ಹಾಜರಾಗಲಿಲ್ಲ. ಇನ್ನು ಇದಕ್ಕೆ ಸಂಬಂಧಿಸಿದಂತೆ ಉತ್ತರ ನೀಡಲು ಬಿಡಿಎಗೆ ಹೆಚ್ಚಿನ ಸಮಯಗಳ ಕಾಲ ಅವಕಾಶವನ್ನು ನೀಡಲಾಗಿತ್ತು. ಅಲ್ಲದೆ ನಿವೇಶನ ಖರೀದಿಗೂ ಮುನ್ನ ಗ್ರಾಹಕರಿಗೆ ಬಿಡಿಎ ನೀಡಿದ್ದ ಭರವಸೆಯನ್ನು ಈಡೇರಿಸುವಲ್ಲಿ ವಿಫಲವಾಗಿದೆ. ಈ ಹಿನ್ನೆಲೆಯಲ್ಲಿ ದೂರುದಾರರು ಕೋರಿರುವಂತೆ ಬಡ್ಡಿ ಸಮೇತ ಹಣವನ್ನು ಆದೇಶದ 60 ದಿನಗಳ ಒಳಗಾಗಿ ಪಾವತಿ ಮಾಡಬೇಕೆಂದು ರೇರಾ ಅಧ್ಯಕ್ಷ ರಾಕೇಶ್ ಸಿಂಗ್ ಹಾಗೂ ಸದಸ್ಯರಾದ ಜಿ ರವೀಂದ್ರನಾಥ ರೆಡ್ಡಿ ತಮ್ಮ ಆದೇಶದಲ್ಲಿ ತಿಳಿಸಿದ್ದಾರೆ. ಇನ್ನು ನಾನು ಕೊಂಡುಕೊಂಡಿದ್ದ ನಿವೇಶನಕ್ಕೆ ಹೋಗಲು ಹಲವು ಬಾರಿ ಪ್ರಯತ್ನಿಸಿದ್ದೆ. ಆದರೆ ಅದು ವಿಫಲವಾಗಿತ್ತು. ಜಮೀನು ನೀಡಿದವರಿಗೆ ಪರಿಹಾರವನ್ನ ನೀಡಿಲ್ಲ ಎಂಬ ಕಾರಣಕ್ಕೆ ಅದು ಸಾಧ್ಯವಾಗಿರಲಿಲ್ಲ. ಈಗ ಆ ಸಮಸ್ಯೆಯು ಪರಿಹಾರವಾಗಿದೆ ಎಂದು ದೂರುದಾರ ಸುತಂತಿ ರಾಜ್ ಅವರು ತಿಳಿಸಿದ್ದಾರೆ. ಅಲ್ಲದೆ ಅರ್ಕಾವತಿ ಬಡಾವಣೆಯ ಎಲ್ಲ 22 ಬ್ಲಾಕ್ಗಳಲ್ಲೂ ಮೂಲ ಸೌಕರ್ಯಗಳ ಕೊರತೆ ಎದುರಾಗಿದೆ ಎಂದು ಬಿಡಿಎ ನಿರ್ಲಕ್ಷ್ಯದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.